Welcome to my session. My name is Ramesh Kumar N. Bogam, JTO, Government ITA Linksugur. ನಾನು ಹಿಂದಿನ ಕ್ಲಾಸ್ನಲ್ಲಿ ಅಂದ್ರೆ ಎಲೆಕ್ಟ್ರಿಸಿಟಿ ಟಾಪಿಕ್ ಇದ್ದ ಲೆಸನ್ ನಂಬರ್ 4 ಅಲ್ಲಿ ಶೇರ್ ಸ್ಟ್ರೆಸ್ ಅಂದ್ರೆ ಏನು ಮತ್ತು ಅವುಗಳ ಎಕ್ಸಾಂಪಲ್ಗಳು, ಟಾರಿಷನಲ್ ಸ್ಟ್ರೆಸ್ ಅಂದ್ರೆ ಏನು, ಅವುಗಳ ಎಕ್ಸಾಂಪಲ್, ಎಲೆಕ್ಟ್ರಿಸಿಟಿ ಅಂದ್ರೆ ಏನು, ಎಲಾಸ್ಟಿಕ್ ಲಿಮಿಟ್ ಅಂದ್ರೆ ಏನು, ಈಲ್ಡ್ ಪಾಯಿಂಟ್ ಅಂದ್ರೆ ಏನು ಅಂತ ಎಲ್ಲ ನಿಮ್ಗೆ ತಿಳಿಸಿದ್ದೆ. ಅದಲ್ಲದೆ ಹುಕ್ಸ್ ಲಾ ಡೆಫಿನೇಷನ್, ಆಮೇಲೆ ಯಂಗ್ಸ್ ಮಾಡ್ಯುಲಸ್ ಆಫ್ ಎಲೆಕ್ಟ್ರಿಸಿಟಿ ಅಥವಾ ಮಾಡ್ಯುಲಸ್ ಆಫ್ ಎಲೆಕ್ಟ್ರಿಸಿಟಿ ಅಂದ್ರೆ ಏನು, ಆಮೇಲೆ ಮಾಡ್ಯುಲಸ್ ಆಫ್ ರಿಜಿಡಿಟಿ ಅಂದ್ರೆ ಏನು, ಬಲ್ಕ್ ಮಾಡ್ಯುಲಸ್ ಅಂದ್ರೆ ಏನು, ಮತ್ತೆ ಈ ಮೂರು ಮಾಡೆಲ್ಗಳ ಒಂದು ಸಂಬಂಧ, ದ ರಿಲೇಶನ್ಶಿಪ್ ಬಿಟ್ವೀನ್ 3 ಮಾಡೆಲ್ ಫಾರ್ ಗಿವನ್ ಮೆಟಲ್ ಗಳ ಬಗ್ಗೆ ನಾನು ವಿವರವಾಗಿ ತಿಳಿಸಿದ್ದೇನೆ. ಇವತ್ತಿನ ನನ್ನ ಲೆಸನ್ ಎಲೆಕ್ಟ್ರಿಸಿಟಿ ಟಾಪಿಕ್ ಲೆಸನ್ ನಂಬರ್ 5. ಇದರಲ್ಲಿ ಇವತ್ತ ಎಕ್ಸಾಂಪಲ್ಸ್ ಗಳನ್ನ ಬಿಡಿಸ್ತಿದ್ದೇನೆ ಇದೇ ಸೇಮ್ ಟಾಪಿಕ್ ಮೇಲೆ. ಈಗ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಕ್ಯಾಲ್ಕುಲೇಟ್ ದಿ ಟೆನ್ಸೈಲ್ ಸ್ಟ್ರೈನ್ when the force is 3.2 ನ್ಯೂಟನ್. ನೋಡಿ ಇಲ್ಲಿ ಕೇಳ ನೀನು ಕ್ಯಾಲ್ಕುಲೇಟ್ ದಿ ಟೆನ್ಸೈಲ್ ಸ್ಟ್ರೈನ್ ಕ್ಯಾಲ್ಕುಲೇಟ್ ಮಾಡ ಅಂತ ಹೇಳ. ಫೋರ್ಸ್ ಕೊಟ್ಟಿದ್ದಾನೆ 3.2 ಕಿಲೋ ನ್ಯೂಟನ್. ಫೋರ್ಸ್ ಎಷ್ಟು ಕೊಟ್ಟಿದ್ದಾನೆ 3.2 ಕಿಲೋ ನ್ಯೂಟನ್, ದಟ್ ಈಸ್ ಎಫ್. ಆಮೇಲೆ ಲೆಂತ್ ಆಫ್ ಬಾರ್ ಎಷ್ಟು ಕೊಟ್ಟಿದ್ದಾನೆ 280 ಸೆಂಟಿಮೀಟರ್ ಲೆಂತ್ ಆಫ್ ಬಾರ್ ಕೊಟ್ಟಿದ್ದಾನೆ. ಆಮೇಲೆ ಎಕ್ಸ್ಟೆಂಡ್ಸ್ ದ ಬಾರ್ ಬೈ 0.5 mm ಅಂದ್ರೆ 0.5 mm ಏನಾಗ್ತದ ಲೆಂತ್ ಚೇಂಜ್ ಆಗ್ಯದ. ಫಸ್ಟ್ ನಾವ್ ಏನ್ ಮಾಡೋಣ, ಕೊಟ್ಟಂತ ಡಾಟಾನ ಬರ್ಕೊಳ್ಳೋಣ. ಏನಪ್ಪ ಫಸ್ಟ್ ಗಿವನ್ ಡಾಟಾ ಏನೇನು ಕೊಟ್ಟಿದ್ದಾನೆ, ಎಫ್ ಇಸ್ ಈಕ್ವಲ್ ಟು 3.2 ಕಿಲೋ ನ್ಯೂಟನ್. ಓಕೆ, ಇದು ಕೊಟ್ಟಿದ್ದಾನೆ. ಮತ್ತೇನು ಕೊಟ್ಟಿದ್ದಾನೆ, ಲೆಂತ್ ಎಲ್ ಇಸ್ ಈಕ್ವಲ್ ಟು L is equal to 280 ಸೆಂಟಿಮೀಟರ್ ಲೆಂತ್ ಕೊಟ್ಟಿದ್ದಾರೆ. ಆಮೇಲೆ ಚೇಂಜ್ ಇನ್ ಲೆಂತ್ ದಟ್ ಈಸ್ ಡೆಲ್ಟಾ ಎಲ್ ಅಂತ ಹೇಳ್ತೀವಿ, ದಟ್ಸ್ ಈಕ್ವಲ್ ಟು 0.5 mm ಕೊಟ್ಟಿದ್ದಾನೆ. ಇಲ್ಲಿ ನಾವು ಯಾವುದೇ ಒಂದು ಲೆಕ್ಕ ಬಿಡಿಸ್ಬೇಕಾದ್ರೆ ಎಲ್ಲ ಅದ್ರದ್ದು ಯೂನಿಟ್ ಸೇಮ್ ಮಾಡಬೇಕು. ಅದರ ಸಲುವಾಗಿ ಇಲ್ಲಿ ಎಲ್ಲ 280 ಸೆಂಟಿಮೀಟರ್ ತನಕ ಅದ, ಇದು mm ಅದ, ಅದಕ್ಕೆ ನಾನು ಇದನ್ನ mm ಇದನ್ನ ಸೆಂಟಿಮೀಟರ್ ಕನ್ವರ್ಟ್ ಮಾಡ್ತೀನಿ. mm ಇದನ್ನ ಸೆಂಟಿಮೀಟರ್ ಕನ್ವರ್ಟ್ ಮಾಡ್ಬೇಕಾದ್ರೆ ಈ ಕೊಟ್ಟಂತ 0.5 mm ಗೆ 10 ಬಾಕ್ಸರ ಸೆಂಟಿಮೀಟರ್ದಾಗ ಬರ್ತದ, ದಟ್ಸ್ ಈಕ್ವಲ್ ಟು 0.05 ಸೆಂಟಿಮೀಟರ್ ಬಂತು. ಓಕೆ, ಇಲ್ಲಿ ಕ್ಯಾಲ್ಕುಲೇಟ್ ದಿ ಟೆನ್ಸೈಲ್ ಸ್ಟ್ರೈನ್ ಅಂತಾನ. ಕ್ಯಾಲ್ಕುಲೇಟ್ ದಿ ಟೆನ್ಸೈಲ್ ಸ್ಟ್ರೈನ್ is equal to tensile strain is equal to change in length divided by original length ಅಂತ ಹೇಳಿದಲ್ಲ, L ಡೆಲ್ಟಾ L by L. ಡೆಲ್ಟಾ L ಏನದ 0.05 ಸೆಂಟಿಮೀಟರ್ ದಾಗ ಬಂದಿದೆ, L ಏನದ 280 ಸೆಂಟಿಮೀಟರ್ ಇದೆ. ಇದನ್ನ ಎರಡು ಡಿವೈಡ್ ಮಾಡ್ಬೇಕು. ಈಗ 2 ಸೆಂಟಿಮೀಟರ್ ಯೂನಿಟ್ ಲೆಸ್ ಆಗ್ತದೆ ಯಾವಾಗಲೂ. ಸ್ಟ್ರೈನ್, ಟೆನ್ಸೈಲ್ ಸ್ಟ್ರೈನ್ ಇರಲಿ, ಕಂಪ್ರೆಸಿವ್ ಸ್ಟ್ರೈನ್ ಇರಲಿ, ಶೇರ್ ಸ್ಟ್ರೈನ್ ಯಾವುದೇ ಇರಲಿ, ಸ್ಟ್ರೈನ್ ದಾಗ ಯೂನಿಟ್ ಕಳ್ಕೊಂಡ್ ಬಿಡ್ತದೆ. ಯಾಕಂದ್ರೆ ಯೂನಿಟ್ ಲೆಸ್ ಆಗ್ತದೆ, ಮೇಲಿನ ಯೂನಿಟ್ ಇರ್ತದೆ, ತೆಳಗಿನ ಯೂನಿಟ್ ಇರ್ತದೆ. ಸೆಂಟಿಮೀಟರ್ ಗೆಟ್ ಕ್ಯಾನ್ಸಲ್. ಇಲ್ಲಿ ಎಕ್ಸಾಂಪಲ್ ನಿಮ್ಗೆ ತೋರಿಸ್ತೀನಿ. ಸೆಂಟಿಮೀಟರ್ ಇದು 280 ಸೆಂಟಿಮೀಟರ್ ಆಯ್ತು. ಈಗ ಈ ಸೆಂಟಿಮೀಟರ್ ಹೋಗಿ ಬಿಡ್ತದೆ, ಯೂನಿಟ್ ಲೆಸ್ ಆಗ್ತದೆ. ಆಮೇಲೆ ಇದನ್ನ 0.5 ಡಿವೈಡೆಡ್ ಬೈ 280 ಅಂತ ನೀವು ಕ್ಯಾಲ್ಕುಲೇಟ್ ನೋಡ್ರಿ, ಆನ್ಸರ್ ನೋಡ್ರಿ ಹೆಂಗ್ ಬರ್ತದಪ್ಪ ಅಂದ್ರ 0.0001786 ಅಂತ. ದಿಸ್ ಈಸ್ ಯುವರ್ ಆನ್ಸರ್. ಓಕೆ, ನೋಡ್ರಿ ಲೆಕ್ಕ ಈ ತರ ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕಾಗ್ತದ. ಸಿಂಪಲ್ ಇದಾವೆ, ಬಟ್ ನೀವು ತಿಳ್ಕೊಬೇಕು ಮೇನ್ ಲೆಕ್ಕ ಯಾವ್ದದ ಅಂತಂದು. ಈಗ ಎರಡನೇ ಲೆಕ್ಕ ನೋಡ್ರಿ. ಎರಡನೇ ಲೆಕ್ಕ, when a steel rod is used for a brake operation of 1.5 meter long, when it is subjected to tensile force, the extension produces the 0.5 mm. Find out the strain in the rod. ನೋಡ್ರಿ, ಒಂದು
ಸ್ಟೀಲ್ ರಾಡ್ ಕೊಟ್ಟಿದ್ದಾರೆ, ಅದರ ಲೆಂತ್ ಎಷ್ಟದಪ್ಪ ಅಂತಂದ್ರೆ ಗಿವನ್ ಲೆಂತ್ L is equal to ಗಿವನ್ ಡಾಟಾ ಫಸ್ಟ್ ಬರ್ಕೋಬೇಕು. ಇಲ್ಲಿ ಗಿವನ್ ಡಾಟಾ ಕೊಟ್ಟಂತ ಡಾಟಾ ಏನ್ ಕೊಟ್ಟನ, L is equal to 1.5 ಮೀಟರ್. ಓಕೆ, ಆಮೇಲೆ ಇದೇನದ ಟೆನ್ಸೈಲ್ ಫೋರ್ಸ್ ಎಕ್ಸ್ಟೆಂಡ್ ಅಪ್ ಟು 0.5 mm ಅಂದ್ರೆ ಅದ್ರ ಮೇಲೆ ಟೆನ್ಸೈಲ್ ಫೋರ್ಸ್ ಹಾಕಿದಾಗ ಚೇಂಜ್ ಇನ್ ಲೆಂತ್ ಅಂದ್ರೆ ಡೆಲ್ಟಾ ಎಲ್ is equal to 0.5 mm ಅದ ನೋಡ್ರಿ. ಮೇಲಿಂದು ಮೀಟರ್ ಅದ, ಕೆಳಗಿಂದು ಮಿಲಿಮೀಟರ್ ಅದ. ಈಗ ಎರಡು ಒಂದೇ, ಇದನ್ನಾರ ಮೀಟರ್ ಮಾಡ್ಕೋಬೇಕು ಅಥವಾ ಇದನ್ನ ಮಿಲಿಮೀಟರ್ ಮಾಡ್ಕೋಬೇಕು. ಇದು ಮೀಟರ್ ಮಾಡ್ಕೋಬೇಕು ಬಹಳ ಸಣ್ಣದಾಗ್ತದ, ಅದಕ್ಕೆ ಒಂದ್ ಏನ್ ಮಾಡ್ತೀನಿ, ಇದನ್ನ ಸೆಂಟಿಮೀಟರ್ದಾಗ ಮಾಡ್ಕೊಂತೀನಿ. ಫಸ್ಟ್ 1.5 ಈ 1 ಮೀಟರ್ is equal to ಎಷ್ಟದ ಅದು ಹಚ್ಚಬೇಕಾಗ್ತದೆ. 1.5 1 ಮೀಟರ್ಗೆ ಎಷ್ಟು, 1.5 1 ಮೀಟರ್ ಸೆಂಟಿಮೀಟರ್ ಎಷ್ಟು, 100 ಸೆಂಟಿಮೀಟರ್ ಅಂದ್ರೆ 1 ಮೀಟರ್. ಓಕೆ, ಇದನ್ನ ಗುಣಿಸ್ತೇನೆ. is equal to ಏನಾಯ್ತು, 15 ಅಂದ್ರೆ 15 ಆಯ್ತು, ಆಮೇಲೆ 2 0ಕ್ಕೆ 2 0 ಆಯ್ತು. ಇದೇನ್ ಬಂತು, ಸೆಂಟಿಮೀಟರ್ದಾಗ ಬಂತು. ಬಟ್ ಇಲ್ಲೊಂದು ಪಾಯಿಂಟ್ ಇದಕ್ಕೆ ಇಲ್ಲೊಂದು ಪಾಯಿಂಟ್ ಇದೆ ಅಂದ್ರೆ 150 ಸೆಂಟಿಮೀಟರ್ ಆಯ್ತು. ಏನು 150 ಸೆಂಟಿಮೀಟರ್. ಓಕೆ, ಅದೇ ತರ ಚೇಂಜ್ ಇನ್ ಲೆಂತ್ ಅದ ಮಿಲಿಮೀಟರ್ದಾಗ ಅದ, ಇದು ಸೆಂಟಿಮೀಟರ್ ಮಾಡ್ಬೇಕಾದ್ರೆ 0.5 ಮಿಲಿಮೀಟರ್ ಡಿವೈಡೆಡ್ ಬೈ 10 ಭಾಗಿಸಿದ್ರೆ ಸೆಂಟಿಮೀಟರ್ ಆಗ್ತದೆ ಅಂತ ಹೇಳಿದೆ. ಇದು ಎಷ್ಟಾಗ್ತದ, 0.05 ಸೆಂಟಿಮೀಟರ್. ಈಗ 2 ಯೂನಿಟ್ ಸೇಮ್ ಆದವು. 2 ಯೂನಿಟ್ ಸೇಮ್ ಆದವು ಅಂದ್ರೆ ನಮಗ ಲೆಕ್ಕ ಬಿಡಿಸ್ಲಿಕ್ಕೆ ಬರ್ತದ. ಈಗ ಕಂಡಿಡಿ ಅಂದನ ಟೆನ್ಸೈಲ್ ಫೋರ್ಸ್, ಫೈಂಡ್ ದಿ ಸ್ಟ್ರೇನ್ ಇನ್ ದ ರಾಡ್ ಅದ, ಸ್ಟ್ರೇನ್ ಕಂಡಿಡಿ ಅಂದ. therefore strain is equal to delta L divided by L. delta L ಎಷ್ಟದ, 0.05 ಸೆಂಟಿಮೀಟರ್ divided by L ಏನದ 150 ಸೆಂಟಿಮೀಟರ್. ಈಗ ಸೆಂಟಿಮೀಟರ್ ಗೆಟ್ ಕ್ಯಾನ್ಸಲ್ಸ್. ಆಮೇಲೆ ಈಗ ಲೆಂತ್ ಇದ್ರದ್ದು ಉತ್ತರ ಏನ್ ಬರ್ತಪ್ಪ ಅಂತಂದ್ರ is equal to, ಒಂದೇ ನಿಮಿಷ, 0.05 divided by 150 is equal to 0003 ಅಂತ ಬರ್ತದೆ. is equal to 0.0003 ಇನ್ನೊಂದು 3ನ ಬರಿಬಹುದು, ಏನಿಲ್ಲ. ಇದರ ಉತ್ತರ, ದಿಸ್ ಈಸ್ ಆನ್ಸರ್. ಆಮೇಲೆ ಇದೇ ತರನೇ ಮುಂದಿನ ಲೆಕ್ಕಕ್ಕೆ ಹೋಗೋಣ. ಮುಂದಿನ ಲೆಕ್ಕ ಏನ್ ಹೇಳ್ತದ ನೋಡ್ರಿ, ಎ ಹೆಲಿಕಲ್ ಸ್ಪ್ರಿಂಗ್ ಈಸ್ ಲೋಡೆಡ್ ವಿತ್ ದ ಫೋರ್ಸ್ ಆಫ್ 600 Newton and is compressed by 30 mm. What would be the load required to compress it to 10 mm? ಇದು ಒಂದು ಹೆಲಿಕಲ್ ಸ್ಪ್ರಿಂಗ್ ಇಲ್ಲಿ ಫಿಗರ್ ಕೊಟ್ಟಿದ್ದಾರೆ. ಈ ಫಿಗರ್ಗೆ 600 Newton ಕೊಟ್ಟಂತ ಈ ತರ ಇರುವಂತ ಸ್ಪ್ರಿಂಗ್ ಮೇಲೆ 600 Newton ಫೋರ್ಸ್ ಹಾಕಿದ್ರ ಅದರದ್ದು 30 mm ಕಂಪ್ರೆಸ್ ಆಯ್ತು. ಅಂದ್ರೆ ಇದು ಸೈಜ್ 30 mm, ಇದು ಮೊದಲು ಎಷ್ಟದ ಗೊತ್ತಿಲ್ಲ, ಇದು 30 mm ಕಂಪ್ರೆಸ್ ಆಗಿ 30 mm ಆಗ್ತದ. ಹಂಗಾದ್ರೆ ನಮಗೆ 10 mm ಕಂಪ್ರೆಸ್ ಆಗಬೇಕಾದ್ರೆ ಎಷ್ಟು ಲೋಡ್ ಹಾಕಬೇಕು ಅಂತ ಕಂಡುಹಿಡಿಯೋಣ. ಅದಕ್ಕೆ ಫಸ್ಟ್ ಗಿವನ್ ಡಾಟಾ ಬರ್ಕೋಬೇಕು. ಯಾವಾಗಲೂ ಗಿವನ್ ಡಾಟಾ ಏನಪ್ಪ ಅಂತಂದ್ರೆ ಫೋರ್ಸ್ is equal to 600 Newton. ಇದು ಗಿವನ್ ಗಿವನ್. ಇದು ಯಾಕಂದ್ರೆ ಇನ್ನೊಂದು ಫೋರ್ಸ್ ಕಂಡುಹಿಡ್ಬೇಕಲ್ಲ, ಅದು ಫೈಂಡ್ ಔಟ್ ಫೋರ್ಸ್, ಅದ್ರ ಸರಿ ಗಿವನ್ ಅಂತ ಬೋಟ್ ಹಾಕತ್ತೀನಿ. ಆಮೇಲೆ ಲೆಂತ್ ಎಷ್ಟದಪ್ಪ, ಕಂಪ್ರೆಸ್ಡ್ ಲೆಂತ್ is equal to 30 mm ಅದ.
ಕಂಪ್ರೆಸ್ಡ್ ಲೆಂತ್ 30 mm ಅದ. ಈಗ ಇನ್ನೊಂದು ಲೋಡ್ ಕಂಡು ಹಿಡಿಬೇಕಾಗ್ಯದ. ಅದಕ್ಕಿಂತ ಮೊದಲ ನೀವು ಸ್ಪ್ರಿಂಗ್ ಸ್ಟಿಫ್ನೆಸ್ ಕಂಡು ಹಿಡಿಬೇಕಾಗ್ತದ. ಅಂದ್ರೆ stiffness of spring. Stiffness of spring is equal to applied load. Applied load divided by deflection. ಅಂದ್ರ ನಾವು ಎಷ್ಟು ಲೋಡ್ ಹಾಕಿವಿ, 600 ನ್ಯೂಟನ್ ಹಾಕಿವಿ. ಅದನ್ನ 600 ನ್ಯೂಟನ್ ಹಾಕಿದ್ರೆ ಎಷ್ಟು ಇದಾಯ್ತು, 30 mm ಡಿಫ್ಲೆಕ್ಷನ್ ಆಯ್ತು. ಅಂದ್ರೆ ಈಗ ಇದು ಒಂದು 0, ಇದು ಒಂದು ಆಯ್ತು, ಇದೊಂದು 0 ಆಯ್ತು, 3 ಒಂದಲೆ 3 ಎರಡ್ಲೆ, ಇದೊಂದು 0 0 ಹಂಗೆ. ಅಂದ್ರೆ ಎಷ್ಟು ಅಂತು, therefore is equal to 20. ಇದ್ರ ಉತ್ತರ ಏನಪ್ಪಾ ಅಂತಂದ್ರೆ stiffness of spring is equal to 20 Newton per mm. Okay, stiffness of spring is equal to this, is equal to 20 Newton per mm ಬಂತು. ಈಗ load required to compress by 10 mm. Load required to compress it to 10 mm ಅಂದ್ರೆ 10 mm it to 10 mm. 10 mm ಆಗಸ್ತಕ್ಕ ಕಂಪ್ರೆಸ್ ಮಾಡ್ಬೇಕಾದ್ರೆ ಎಷ್ಟು ಲೋಡ್ ಬೇಕು, that's equal to spring stiffness into deflection. ಈಗ ಬಂದಿದೆ ಸ್ಪ್ರಿಂಗ್ ಸ್ಟಿಫ್ನೆಸ್ ಬಂತಲ್ಲ, ಸ್ಪ್ರಿಂಗ್ ಸ್ಟಿಫ್ನೆಸ್ into deflection. ನೋಡ್ರಿ, ಸ್ಪ್ರಿಂಗ್ ಸ್ಟಿಫ್ನೆಸ್ ಇಂಟು ಡಿಫ್ಲೆಕ್ಷನ್. ಇಲ್ಲಿ ಇದನ್ನ ಇಲ್ಲೇ ತಗೊಂತೀನಿ. ಈಗ 20 ನ್ಯೂಟನ್ ಪರ್ mm ಹಿಂಗ್ ಬಂದದ. ಇದನ್ನ ಬರ್ತೀನಿ ಇಂಟು ಡಿಫ್ಲೆಕ್ಷನ್ ಎಷ್ಟಾಗ್ಬೇಕಾಗಿದೆ, 10 mm ಆಗ್ಬೇಕಾಗಿದೆ. 10 mm. ಯಾಕೆ ಹಿಂಗ್ ಬಂದ್ರೆ ಇದು mm ಇದು m ಹೋಗ್ತದ. ಈಗ 20 into 10 ಅಂತಂದ್ರೆ 200, 200 ನ್ಯೂಟನ್. ಅಂದ್ರೆ ಈಗ ಏನಾಯ್ತು, ಫೋರ್ಸ್ ರಿಕ್ವೈರ್ಡ್, ರಿಕ್ವೈರ್ಡ್ ಫೋರ್ಸ್ ಇದು. ನೋಡ್ರಿ, ಫೋರ್ಸ್ ರಿಕ್ವೈರ್ಡ್ ಇಸ್ ಈಕ್ವಲ್ ಟು 200 ನ್ಯೂಟನ್. ಇದು ಕಂಡುಹಿಡಿಯೋದು. ಓಕೆ, ಇನ್ನ ನೆಕ್ಸ್ಟ್ ಲೆಕ್ಕ ನೋಡೋಣ. ಹೆಲಿಕಲ್ ಸ್ಪ್ರಿಂಗ್ is loaded with the force of 400 Newton and it is compressed by 18 mm. What would be the load required to compress it to 6 mm? ಸೇಮ್ ಲೆಕ್ಕನೆ, ಇದನ್ನ ಸ್ವಲ್ಪ ಇದು ಚೇಂಜ್ ಮಾಡಿ ಹಚ್ಚಿದ್ದದಷ್ಟೇ, ಲೆಕ್ಕ ಮಾತ್ರ ಸೇಮ್. ಏನಪ್ಪಾ, ಕೊಟ್ಟಂತ ಡಾಟಾ ಬರ್ಕೋಬೇಕು. ಗಿವನ್ ಡಾಟಾ ಏನ್ ಹೇಳ್ಯಾನ, 400 ನ್ಯೂಟನ್ ಫೋರ್ಸ್ ಹಾಕಿದಾನೆ, 18 mm ಕಂಪ್ರೆಸ್ ಆಗ್ಯಾದ ಸ್ಪ್ರಿಂಗ್. ಎಷ್ಟು ಫೋರ್ಸ್ ಎಷ್ಟು ಹಾಕ್ಯಾನ, 400 ನ್ಯೂಟನ್ ಫೋರ್ಸ್ ಹಾಕಿದಾನೆ. ಸ್ಪ್ರಿಂಗ್ ಕಾಂಪ್ರೆಸ್ ಎಷ್ಟಾಗ್ಯದಪ್ಪ ಅಂತಂದ್ರ, ಕಾಂಪ್ರೆಸ್ ಸ್ಪ್ರಿಂಗ್ ಎಷ್ಟಾಗ್ಯದ ಅಂದ್ರ 18 mm ಆಗ್ಯಾವ. ನಮಗ ಇದೇ ಸ್ಪ್ರಿಂಗಿಗೆ ನಾವು 6 mm ಕಂಪ್ರೆಸ್ ಮಾಡ್ಬೇಕಾದ್ರೆ compress to 6 mm, find out force. Find out required force. Okay,
ರಿಕ್ವೈರ್ಡ್ ಫೋರ್ಸ್ ನ ಕಂಡುಹಿಡಿಯೋಣ. ಈ ತರ ಕೊಟ್ಟಿದ್ದಾನೆ. ಸೇಮ್ ಅದೇ ತರನೇ ಏನ್ ಮಾಡ್ಬೇಕು, ಮೊದಲ ಸ್ಪ್ರಿಂಗ್ ಸ್ಟಿಫ್ನೆಸ್ ಅನ್ಬೇಕು. ಫೈಂಡ್ ದಿ ಅಂದ್ರೆ ಅಪ್ಲೈಡ್ ಲೋಡ್ ಡಿವೈಡೆಡ್ ಬೈ ಡಿಫ್ಲೆಕ್ಷನ್. ಸ್ಪ್ರಿಂಗ್ stiffness is equal to applied load divided by deflection. ಎಷ್ಟು ಡಿಫ್ಲೆಕ್ಷನ್ ಆಗ್ಯದ ಅಂತ, ಎಷ್ಟು ಕಡಿಮೆ ಆಗ್ಯದ ಅಂತ, ಅಥವಾ ಎಷ್ಟು ಕಾಂಪ್ರೆಸ್ ಆಗ್ಯದ ಅಂತ. this is equal to 400 ನ್ಯೂಟನ್ ಅಂತೂ ಫೋರ್ಸ್ ಹಾಕಿದ್ದಾರೆ. 400 ನ್ಯೂಟನ್. ಎಷ್ಟು ಡಿಫ್ಲೆಕ್ಷನ್ ಆಗ್ಯದ? 18 mm ಆಗ್ಯದ. 18 mm. ಇದು 400 ಡಿವೈಡೆಡ್ ಬೈ 18 ಮಾಡಿದ್ರೆ 22.22 ಅಂತ ಬರ್ತದ. 22.22 ಏನು ನ್ಯೂಟನ್ ಪರ್ mm ಡಿಫ್ಲೆಕ್ಷನ್ ಆಯ್ತಿದ, ಸ್ಪ್ರಿಂಗ್ ಡಿಫ್ಲೆಕ್ಷನ್. ಓಕೆ, ಈಗ ನೀವ್ ಏನ್ ಕಂಡು ಹಿಡಿಬೇಕಪ್ಪ ಅಂತಂದ್ರ, ಈಗ ನೀವು 6 mm ಕಂಪ್ರೆಸ್ ಮಾಡ್ಬೇಕಾದ್ರೆ ಫೋರ್ಸ್ ರಿಕ್ವೈರ್ಡ್ ಟು ಕಂಪ್ರೆಸ್, ಫೋರ್ಸ್ ರಿಕ್ವೈರ್ಡ್ ಟು ಕಂಪ್ರೆಸ್ up for 6 mm. Force equal to compress for 6 mm is equal to spring stiffness into deflection. Spring stiffness into deflection. Spring stiffness already found out ಮಾಡಿವಿ, 22.22 ನ್ಯೂಟನ್ ಪರ್ mm. ನ್ಯೂಟನ್ ಪರ್ mm ಇದು ಬರಲೇಬೇಕು ಯೂನಿಟ್. ಈಗ ರಿಕ್ವೈರ್ಡ್ ಡಿಫ್ಲೆಕ್ಷನ್ ಏನಪ್ಪಾ ಅಂತಂದ್ರೆ 6 mm. ಇದನ್ನು ಬರಿಬೇಕು. ಈಗ mm ಕ್ಯಾನ್ಸಲ್ ಆಗ್ತದ. ಈಗ 22.22 ಇಂಟು 6 ಮಾಡಿದ್ರೆ 133.32 ಬರ್ತದೆ. 133.32 ನ್ಯೂಟನ್ ನ್ಯೂಟನ್ ಏನು ರಿಕ್ವೈರ್ಡ್ ಫೋರ್ಸ್, ಅದ ಹೊಸ ಫೋರ್ಸ್ ಕಂಡು ಹಿಡಿದದ್ದು. ಓಕೆ, ಇದು ರಿಕ್ವೈರ್ಡ್ ಫೋರ್ಸ್. ದಿಸ್ ಈಸ್ ಯುವರ್ ಆನ್ಸರ್. ಈ ತರನಾಗಿ ನೀವು ಲೆಕ್ಕ ಮಾಡ್ಬೇಕಾಗ್ತದ. ಓಕೆ, ಈಗ ಮುಂದಿನ ಲೆಕ್ಕಕ್ಕೆ ಹೋಗೋಣ. ಕ್ಯಾಲ್ಕುಲೇಟ್ ದಿ ಟೆನ್ಸೈಲ್ ಸ್ಟ್ರೈನ್. Calculate the tensile strain when a force of 3.2 kilonewton is applied to a bar of original length is 2.8 meter. Extend the bar by 0.5 mm. ನೋಡಿ, ಟೆನ್ಸೈಲ್ ಸ್ಟ್ರೈನ್ ಕಂಡುಹಿಡಿಯಿರಿ ಅಂತ ಹೇಳಿದಾನೆ. ಇಲ್ಲಿ ಗಿವನ್ ಡಾಟಾ ಮೊದಲು ಬರ್ಕೋಬೇಕು. ಗಿವನ್ ಡಾಟಾ ಏನಪ್ಪಾ ಕೊಟ್ಟಾನ? ಫೋರ್ಸ್ ಕೊಟ್ಟಿದ್ದಾನೆ. F is equal to ಎಷ್ಟು ಕೊಟ್ಟಿದ್ದಾನೆ? 3.2 kilonewton. 3.2 ಕಿಲೋ ನ್ಯೂಟನ್ ಕೊಟ್ಟಿದ್ದಾನೆ. ಆಮೇಲೆ ಬಾರ್ದ ಲೆಂತ್ ಎಷ್ಟದಪ್ಪ? L is equal to 2.8 ಮೀಟರ್ ಅದ. ಆಮೇಲೆ ಇದ್ರದ್ದು ಚೇಂಜ್ ಇನ್ ಲೆಂತ್ ಎಷ್ಟು ಕೊಟ್ಟಿದ್ದಾರೆ? ಚೇಂಜ್ ಇನ್ ಲೆಂತ್ is equal to ಡೆಲ್ಟಾ L is equal to 0.5 mm ಕೊಟ್ಟಿದ್ದಾರೆ. ಎಷ್ಟು ಚೇಂಜ್ ಆಗ? ಈಗ ಸೇಮ್ ಅದೇ ತರನೇ ಲೆಂತ್ 2.8 ಮೀಟರ್ ಇದ್ದಿದ್ದು 2.8 ಇಂಟು 1 ಮೀಟರ್ ಅಂದ್ರೆ 100 ಸೆಂಟಿಮೀಟರ್ ಮಾಡ್ಬೇಕು. ಇಸ್ ಈಕ್ವಲ್ ಟು ಏನಾಯ್ತು? 2.8 ಹೋಗಿ 28 28 ಅಂದ್ರೆ 28 2 0 2 0 ಆಮೇಲೆ ಇದು 1 ಪಾಯಿಂಟ್ ಹಿಂಗಿತ್ತು. ಇದು ಸೆಂಟಿಮೀಟರ್ದಾಗ ಆಯ್ತು. ಅಂದ್ರೆ ಏನು? ಇಸ್ ಈಕ್ವಲ್ ಟು 280 ಸೆಂಟಿಮೀಟರ್ ಆಯ್ತು. ಆಮೇಲೆ ಇದನ್ನು ಕೂಡ 0.5 mm ಅದಲ್ಲ, ಡಿವೈಡ್ ಬೈ 10 ಮಾಡ್ತೀನಿ. ಇದಕ್ಕೆ 0.05 ಸೆಂಟಿಮೀಟರ್. ಅಂದ್ರ ಈಗ ಇದನ್ನು ಸೆಂಟಿಮೀಟರ್ ಆಯ್ತು, ಇದನ್ನು ಸೆಂಟಿಮೀಟರ್. ಯೂನಿಟ್ ಸೇಮ್ ಆಯ್ತು. ಈಗ ನಾವು ಟೆನ್ಸೈಲ್ ಸ್ಟ್ರೈನ್ ಕಂಡುಹಿಡಬಹುದು. ಟೆನ್ಸೈಲ್ ಸ್ಟ್ರೈನ್ is equal to
change in length divided by original length. Therefore, 0.05 centimeter divided by 280 centimeter. Unit get cancels. Unitless adakka ನಾನು ಹೇಳಿದೆ strain has unitless ಅಂತ ಹೇಳಿದ್ದೆ ನಾನು ಕ್ಲಾಸ್ ನಾಗ. Okay, this is equal to 0.001786 ಈ ತರ ಬರ್ತದೆ. ಓಕೆ, ದಿಸ್ ಇಸ್ ಯುವರ್ ಆನ್ಸರ್. ಈ ತರ ನೀವು ಲೆಕ್ಕಗಳನ್ನ ಮಾಡ್ಬೇಕಾಗ್ತದೆ. ಮುಂದಿನ ಲೆಕ್ಕಕ್ಕೆ ಹೋಗ್ತೀನಿ. ಸೇಮ್ ಎಕ್ಸಾಂಪಲ್ಸ್, ಇಷ್ಟು ಎಕ್ಸಾಂಪಲ್ ಬಿಡಿಸಿದ್ರೆ ನಿಮ್ಗೆ ಬಿಡಿಸ್ಲಕ್ ಬರ್ಬೇಕು ನೋಡ್ರಿ. ಏನಪ್ಪಾ ಅಂದ್ರೆ 6ನೇ ಲೆಕ್ಕ, ಎ ಮೆಟಲ್ ಬಾರ್ ಆಫ್ 2 meter ಲಾಂಗ್ ವೆನ್ 5.5 ton is applied, its length become 1.995 meter. Find the compressive strain. ನೋಡ್ರಿ ಇಲ್ಲಿ ಏನ್ ಮಾಡ್ಯಾರ, ಟೆನ್ಸೈಲ್ ಮಾಡಿಲ್ಲ, ಕಂಪ್ರೆಸಿವ್ ಸ್ಟ್ರೇನ್ ಅಂದ್ರೆ ಹಿಂಗ್ ಪ್ರೆಸ್ ಮಾಡಿಟ್ಟಾರ. ಏನಪ್ಪಾ 2 meter ಲಾಂಗ್ ಇತ್ತು, ಅದಕ್ಕೆ ಒಂದು 5.5 ton ಅದ್ರ ಮ್ಯಾಗ ಒಜ್ಜಿ ಹೇರಿಬಿಟ್ರ, ಅದು ಹೋಗಿ ಕಡಿಮೆ ಆಗ್ಯದ. ಎಷ್ಟು ಕಡಿಮೆ ಆಯ್ತಾ? 1.995. ಅಂದ್ರೆ ನೀವು ಮೊದಲ ಕೊಟ್ಟಂತದ ಹಚ್ಕೋಬೇಕು. ಏನ್ ಕೊಟ್ಟಿದ್ದಾರೆ? ಫೋರ್ಸ್ ಗಿವನ್ ಡಾಟಾ ಅಂತ ಹೇಳ್ತೀನಿ. ಗಿವನ್ ಡಾಟಾ force is equal to 5.5 ton. This is equal to 5.5 kilonewton is equal to 5.5 kilonewton ಅಂತ ಹೇಳ್ತೀವಿ. ಓಕೆ, ಇನ್ನ ಒರಿಜಿನಲ್ ಲೆಂತ್ ಎಷ್ಟದೆ? 2 meter ಅದ. ಆಮೇಲೆ ಕಂಪ್ರೆಸರ್ ಲೆಂತ್ ಕಂಪ್ರೆಸ್ ಆಗಿದ ಲೆಂತ್ ಎಷ್ಟು? 1.995 meter. ಓಕೆ, ಇನ್ನು ಡಿಫರೆನ್ಸ್ ಎಕ್ಸ್ಟೆಂಡರ್, ಡಿಫರೆನ್ಸ್ ಆರ್ ಡಿಫರೆನ್ಸ್ ಲೆಂತ್ ಅನ್ನೋದು, change in length. Change in length, that is delta L is equal to 2 minus 1.995 meter ನಾಗೆ ಇರ್ತದ. ಎಷ್ಟಾಯ್ತು? 0.005 meter. 0.005 meter. ಓಕೆ, ಈಗ ನೀವು ಕಂಪ್ರೆಸರ್ ಸ್ಟ್ರೇನ್ ಕಂಡಿಡ್ರಿ. Therefore, compressor strain is equal to change in length, that is 0.005, that is in meter. Okay, I mean original 2 meter, meter get cancels. Therefore, ಏನಾಗ್ತದೆ? ಇದನ್ನ 0.005 divided by 2 meter ಮಾಡಿದ್ರೆ ಆನ್ಸರ್ ಏನ್ ಬರ್ತದೆ? ಕಂಪ್ರೆಸರ್ ಸ್ಟ್ರೇನ್ is equal to 0.0025 ಬರ್ತದೆ. ಓಕೆ, ದಿಸ್ ಈಸ್ ಯುವರ್ ಆನ್ಸರ್. ನೀವು ಈ ತರ ಲೆಕ್ಕಗಳನ್ನ ಬಿಡಿಸ್ಬೇಕಾಗ್ತದ. ಈಗ ಇಲ್ಲಿ ನೋಡ್ರಿ, ಈಗ 7ನೇ ಲೆಕ್ಕ ಏನ್ ನೋಡ? when a steel rod of 4 mm diameter experience a load of 200 kg, it is found to be elongated by 1.5 mm from the original length of 1500 mm. Calculate the strain. ನೋಡ್ರಿ, ಒಂದು ಸ್ಟೀಲ್ ರಾಡ್ ಅದ 4 mm ಡಯಾಮೀಟರ್ ಇರುವಂತದ್ದು. ಅದಕ್ಕೆ 200 kg ನಾವು ವೇಟ್ ಅನ್ನ ತೂಗ ಹಾಕಿ ಬಿಡ್ತೀವಿ. ಅವಾಗ ಏನಾಗ್ತದ? ಅದು
1500 mm ಒರಿಜಿನಲ್ ಲೆಂತ್ ಇರ್ತದ, ಅದು 1.5 mm ಅದಕ್ಕೆ ಆಡ್ ಆಗಿ ಅದನ್ನ 1501.5 mm ಲೆಂತ್ ಹೆಚ್ಚಾಗ್ತದ. ಹಂಗಾದ್ರೆ ಅದರಲ್ಲಿ ಎಷ್ಟು ಸ್ಟ್ರೇನ್ ಆಗ್ಯದ ಕಂಡಿಡಿ ಅಂತ ಹೇಳ್ತಾನ. ಅದಕ್ಕೆ ಇಲ್ಲಿ ಗಿವನ್ ಡಾಟಾ ಬರ್ಕೋನು. ಗಿವನ್ ಡಾಟಾ ಏನಪ್ಪ ಅಂದ್ರೆ ಫೋರ್ಸ್ ಇಸ್ ಈಕ್ವಲ್ ಟು 200 kg. ಓಕೆ, ಆಮೇಲೆ ಲೆಂತ್ 1500 mm. that is change in length delta L is equal to 1.5 mm. ಇದು 1500 mm, ಇದು 1.5 mm. in strain is equal to change in length delta L by L. 1.5 mm divided by 1500 mm. The mm get cancels. ಆಮೇಲೆ 1.5 divided by 1500 ಅಂತಂದ್ರೆ ಎಷ್ಟು ಬರ್ತದಪ್ಪ ಅಂತಂದ್ರೆ 0.001. It is unitless. This is your answer. Okay, ಇದೇ ತರನಾಗಿ ನೀವು ಲೆಕ್ಕಗಳನ್ನ ಎಲ್ಲಾ ಲೆಕ್ಕಗಳನ್ನ ಬಿಡಿಸಬೇಕಾಗ್ತದ. ಈಗ ಮುಂದಿನ ಲೆಕ್ಕ ನೋಡ್ರಿ. 8ನೇ ಲೆಕ್ಕ. an iron rod of length 1 meter and 1 centimeter diameter get elongated by 1 centimeter when a force of 100 kg is applied at one end. Calculate the strain developed in the rod. ನೋಡ್ರಿ, ಮೊದಲಿನ ಲೆಕ್ಕಗಳು ಏನ್ ಮಾಡಿದ್ರು ಟೆನ್ಸೈಲ್ ಸ್ಟ್ರೆಸ್ ಇದ್ದು, ಇದು ಕಾಂಪ್ರೆಸ್ ಕೆಲವೊಂದು ಕಾಂಪ್ರೆಸ್ ಇದ್ದು. ಆಮೇಲೆ ಈಗ ಮತ್ತೆ ಈಗ ಟೆನ್ಸೈಲ್ ಸ್ಟ್ರೆಸ್ ಅದಾವ. ಅಂದ್ರೆ ಈ 7ನೇ ಲೆಕ್ಕ ಮತ್ತೆ 8ನೇ ಲೆಕ್ಕ ಟೆನ್ಸೈಲ್ ಸ್ಟ್ರೆಸ್ ಅಂದ್ರೆ ಎಲಾಂಗೇಟೆಡ್. ಟೆನ್ಸೈಲ್ ಅಂದ್ರೆ ಹಿಂಗ್ ಜಗ್ಗಿದೆ, ವೇಟ್ ಕಟ್ಟಿಂಗ್ ಬಿಟ್ರೆ ಎಲಾಂಗೇಟ್ ಆಗ್ತದೆ. ಈ ತರ ಫೋರ್ಸ್ ಹೇಳಿನ ಏನೇ ಫೋರ್ಸ್ ಹಾಕಿದ್ರು ಅದು ಸ್ಟ್ರೇನ್ ಅಲ್ಲ. ಹಾಗಾಗಿ ನೀವು ಫಾರ್ಮುಲಾ ಸೇಮ್ ಬರ್ತದ. ಗಿವನ್ ಡಾಟಾ ಏನಪ್ಪಾ ಅಂತಂದ್ರೆ ಫೋರ್ಸ್ ಎಷ್ಟಪ್ಪ, F is equal to 100 kg. ಆಮೇಲೆ ಅದರದ ಡಯಾಮೀಟರ್ ಆದ ಲೆಕ್ಕಕ್ಕೆ ಬೀಳೋದಲ್ಲ, ಬಟ್ ಇವನ್ ಡಯಾ is equal to 1 centimeter ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಅದು ಯೂಸ್ ಬೀಳಲ್ಲ, ಅದ್ರ ಕೂಡ ಕೊಟ್ಟರೆ ಹಚ್ಕೊಂತೀವಿ ಅಷ್ಟೇ. ಓಕೆ, ಇವನ್ ಫೋರ್ಸ್ ಹಾಕಿವಿ ಅಂತ ಹೇಳಕ್ ಫೋರ್ಸ್ ಕೊಟ್ಟರ. ಇಲ್ಲಿ ಫೋರ್ಸ್ ನಾವು ಕ್ಯಾಲ್ಕುಲೇಟ್ ಮಾಡಾಗ ಅದು ಕೂಡ ಲೆಕ್ಕಕ್ಕೆ ಬೀಳೋದಲ್ಲ, ಬೇಕಾಗದಲ್ಲ. ಆಮೇಲೆ ಈಗ ಎಲಾಂಗೇಶನ್ ಎಷ್ಟಾಯ್ತಪ್ಪ, 1 centimeter. ಒರಿಜಿನಲ್ ರಾಡ್ ಎಷ್ಟಿತ್ತಪ್ಪ, ರಾಡ್ ಲೆಂತ್ 1 meter. ಲೆಂತ್ ಆಫ್ ರಾಡ್ ಇಸ್ ಈಕ್ವಲ್ ಟು 1 meter. 1 meterಗೆ ಎಷ್ಟಪ್ಪ, 100 centimeter. ಆಮೇಲೆ ಇದು ಚೇಂಜ್ ಇನ್ ಲೆಂತ್ ದಟ್ಸ್ ಈಕ್ವಲ್ ಟು 1 centimeter ಅಂತ ಹೇಳಿದಾರೆ. ಎಲಾಂಗೇಶನ್ 1 centimeter. ಓಕೆ, therefore strain is equal to change in length divided by original length. Change in length is equal to 1 centimeter divided by original length 100 centimeter. Centimeter get cancelled. 1 by 100 is equal to 0.01. This is your answer. Okay, ಈ ತರನಾಗಿ ನೀವು ಲೆಕ್ಕನ್ನ ಬಿಡಿಸ್ಬೇಕಪ್ಪ.